ಇನ್ನು ಫ್ರೀಡಂ ಟಿವಿ ಬಿಡಿಎ ಭೂ ಹಗರಣದ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಬಿಡಿಎ ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಇಡೀ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಚಳಿ ಜ್ವರ ಬಂದಿದೆ. ಕೆಂಪೇಗೌಡ ಬಡಾವಣೆಯಲ್ಲಿ ಗೋಮಾಳಕ್ಕೆ ಪರಿಹಾರ ಪಡೆಯಲು ಸ್ಕೆಚ್ ಮಾಡಲಾಗಿದೆ. ಫ್ರೀಡಂ ಟಿವಿ ಪ್ರಸಾರ ಮಾಡಿದ್ದ ಬಿಡಿಎ ಭೂ ಹಗರಣಕ್ಕೆ ಈಗ ಬಿಗ್ ವಿಟ್ನೆಸ್ ಒಂದು ಸಿಕ್ಕಿದೆ. ಅಂದ್ರೆ ಅದಕ್ಕೊಂದು ಸಾಕ್ಷಿ ಸಿಕ್ಕಿದೆ. ಕೆಂಪೇಗೌಡ ಬಡಾವಣೆಯಲ್ಲಿ ಗೋಮಾಳಕ್ಕೆ ಪರಿಹಾರ ಪಡೆಯಲು ಸ್ಕೆಚ್ ಮಾಡಲಾಗಿತ್ತು. ಸರ್ಕಾರಿ ಭೂಮಿಗೆ ಖಾತೆ ಪೋಡಿ ಮಾಡಿಕೊಂಡು ಪರಿಹಾರಕ್ಕೆ ಪ್ರಯತ್ನ ಮಾಡಲಾಗಿತ್ತು. ಫ್ರೀಡಂ ಟಿವಿ ವರದಿಗೆ ಸಿಕ್ತು ಬಿಗ್ ಸಾಕ್ಷಿ. ಹಾಗಾದ್ರೆ ಏನದು? ಸರ್ಕಾರಕ್ಕೆ ಸ್ಫೋಟಕ ಪತ್ರ ಬರೆದಿರುವ ಎಸ್.ಟಿ. ಸೋಮಶೇಖರ್, ಬಿಜೆಪಿಯ ಶಾಸಕ, ಮಾಜಿ ಸಚಿವ, ಬಿಡಿಎ ಮಾಜಿ ಅಧ್ಯಕ್ಷ ಶಾಸಕ ಎಸ್.ಟಿ. ಸೋಮಶೇಖರ್ ಸ್ಫೋಟಕ ಪತ್ರವೊಂದನ್ನು ಬರೆದಿದ್ದಾರೆ. ಎಸ್.ಟಿ. ಸೋಮಶೇಖರ್ ಪತ್ರದಲ್ಲಿ ಬಿಡಿಎ ಹಗರಣದ ಬಗ್ಗೆ ಉಲ್ಲೇಖ ಇದೆ. ಸ್ಫೋಟಕ ಪತ್ರ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ಪತ್ರ ನಮ್ಮ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಫ್ರೀಡಂ ಟಿವಿ ಪ್ರಸಾರ ಮಾಡಿದ್ದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಾಕ್ಷಿ ಲಭ್ಯವಾಗಿರುವಂತಹದ್ದು. ಕೆಂಪೇಗೌಡ ಬಡಾವಣೆಯಲ್ಲಿ ಸರ್ಕಾರಿ ಭೂಮಿಗೆ ಖಾತೆ ಪೋಡಿ ಮಾಡಿಕೊಂಡು ಪರಿಹಾರಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾರಕಕ್ಕೇರಿದ ಬಿಡಿಎ ಅಧಿಕಾರಿಗಳು ಮತ್ತು ಬ್ರೋಕರ್ಸ್ಗಳ ಡೀಲಿಂಗ್ಸ್ಗಳು. ಫ್ರೀಡಂ ಟಿವಿ ವರದಿಗೆ ಸಿಕ್ತು ಬಿಗ್ ಸಾಕ್ಷಿ. ಸರ್ಕಾರಕ್ಕೆ ಸ್ಫೋಟಕ ಪತ್ರ ಬರೆದಿರುವಂತಹ ಎಸ್.ಟಿ. ಸೋಮಶೇಖರ್, ಮಾಜಿ ಸಚಿವ ಮತ್ತು ಬಿಡಿಎ ಮಾಜಿ ಅಧ್ಯಕ್ಷ ಶಾಸಕ ಎಸ್.ಟಿ. ಸೋಮಶೇಖರ್ ಸ್ಫೋಟಕ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಬಿಡಿ ಬಿಡಿಯಾಗಿ ಉಲ್ಲೇಖ ಮಾಡಿದ್ದಾರೆ. ಅದೊಂದು ಪ್ರೇಮ ನಿವೇದನೆಯ ಪತ್ರ ಅಲ್ಲ. ಅದು ಈ ಬಿಡಿಎನಲ್ಲಿ ಯಾರ್ಯಾರು ನುಂಗಿ ನೀರು ಕುಡಿದವರಲ್ಲ, ಅದನ್ನು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮತ್ತು ಪ್ರಭಾವತನವನ್ನು ಬಳಸಿಕೊಂಡು ಅದರ ಇಂಚಿಂಚು ಮಾಹಿತಿಯನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್.ಟಿ.ಎಸ್ ಪತ್ರದಲ್ಲಿ ಬಿಡಿಎ ಹಗರಣದ ಸ್ಪಷ್ಟ ಉಲ್ಲೇಖ ಇದೆ. ಸ್ಫೋಟಕ ಪತ್ರ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಈ ಪತ್ರದಲ್ಲಿ ಸಾಕಷ್ಟು ಹಗರಣಗಳನ್ನು ಬಿಚ್ಚಿಟ್ಟಿದ್ದಾರೆ ಎಸ್.ಟಿ. ಸೋಮಶೇಖರ್, ಬಿಜೆಪಿಯ ಶಾಸಕ. ಅವರು ಈ ಹಿಂದೆ ಬಿಡಿಎನ ಮಾಜಿ ಅಧ್ಯಕ್ಷರಾಗಿದ್ದರು. ಬಿಡಿಎನಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳಾಗಬಹುದು ಮತ್ತು ಯಾವ ಅವ್ಯವಸ್ಥೆಗಳಾಗಬಹುದು ಎನ್ನುವಂತಹದನ್ನು ನೇರವಾಗಿ ಕಂಡಂತಹ ಮನುಷ್ಯ ಅವರು. ಅವರಿಗೆ ಗೊತ್ತಿರುತ್ತೆ, ಆ ಇಲಾಖೆಯನ್ನು ನಿಭಾಯಿಸಿದವರು ಅವರು. ಈ ತರಹದ ದುರಾಡಳಿತಗಳು ನಡೆದಿರಬಹುದು, ನಡೆಯಲಾಗುತ್ತೆ ಅಥವಾ ನಡೆದಿದೆ ಎನ್ನುವಂಥದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಸಂದೇಶಗಳಿದ್ದಾವೆ. ಹಾಗಾಗಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಉಲ್ಲೇಖ ಆಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಸರ್ಕಾರಿ ಭೂಮಿಗೆ ಕೈ ಹಾಕಲು ಖದೀಮರ ಕಸರತ್ತು ನಡೆದಿದೆ. ಬಿಡಿಎ ಸ್ಕ್ಯಾಮ್ಸ್ಟರ್ಗಳ ಹಡಗುದಾಣವಾಯಿತಾ ಬಿಡಿಎ ಎನ್ನುವಂತಹದ್ದು. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬ್ರೋಕರ್ಗಳು, ಅಧಿಕಾರಿಗಳ ಮಹಾದಂಧೆಗಳು ಈಗ ಬಟಾ ಬಯಲಾಗ್ತಾ ಇರುವಂತಹದ್ದು. ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಬಿಡಿಎ ಸ್ಕ್ಯಾಮ್ ಇಲಾಖೆಯ ಮತ್ತೊಂದು ಕರಾಳ ಮುಖ. ಕೆಂಪೇಗೌಡ ಬಡಾವಣೆಗಾಗಿ ಬಿಡಿಎ ಭೂ ಸ್ವಾಧೀನ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಭೂ ಸ್ವಾಧೀನಕ್ಕೆ ಮುಂಚೆ ಜೆಎಂಸಿ ಸರ್ವೆ ನಡಿಬೇಕು, ಒಂದಷ್ಟು ಪ್ರಾಸೆಸ್ಗಳಿರ್ತವೆ. ವಿವಿಧ ಇಲಾಖೆಗಳಿಂದ ಜಂಟಿ ಸರ್ವೆ ನಡಿಬೇಕು, ಅದು ನಡಿಲೇಬೇಕು, ಅದು ಕಡ್ಡಾಯವಾದಂಥ ಪ್ರಕ್ರಿಯೆ. ಈ ಜಂಟಿ ಸರ್ವೆಗೂ ಮುನ್ನ ಭೂಗಳ್ಳರು ಸರ್ಕಾರಿ ಭೂಮಿಯ ಪೋಡಿ ಮತ್ತು ಹಿಸ್ಸಾ ಈ ದಂಧೆ ಈಗ ತಾರಕಕ್ಕೇರಿರುವಂತಹದ್ದು. ಒಟ್ಟಾರೆ ಈ ಪ್ರಕರಣದಲ್ಲಿ ಅಥವಾ ಈ ವಿಚಾರದಲ್ಲಿ ಏನೇನಾಗಿದೆ ಎನ್ನುವಂಥದ್ದನ್ನು ಈಗಾಗಲೇ ಎಸ್.ಟಿ. ಸೋಮಶೇಖರ್ ಅವರು ಪತ್ರದ ಮುಖಾಂತರವಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಎಡಕಿವಿಲಿ ಕೇಳಿಬಿಟ್ಟು ಬಲಕಿವಿಲಿ ಬಿಡ್ತಾರೋ
ಅಥವಾ ಇದನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ತಾರೋ ಎನ್ನುವಂಥದ್ದು ಅವರ ಮುಂದಿನ ಹೆಜ್ಜೆಯಲ್ಲಿ ಗೊತ್ತಾಗುತ್ತೆ. ಸರ್ಕಾರಿ ಭೂಮಿಗೆ ಕೈ ಹಾಕಲು ಖದೀಮರ ಕಸರತ್ತು, BDA ಸ್ಕ್ಯಾಮ್ಸ್ಟರ್ಗಳ ಹಡಗುದಾಣವಾಯ್ತಾ BDA? ಈಗ ಕಂದಾಯ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂತಹ ಕೃಷ್ಣ ಬೈರೇಗೌಡರ ಸಮರ್ಥ ಆಡಳಿತ ಏನು ಅಂತ ಜನರಿಗೆ ಲೆಕ್ಕಾಚಾರ ಹಾಕೋದಕ್ಕೇನು ಕಷ್ಟ ಏನಿಲ್ಲ. ಸರ್ಕಾರಿ ಭೂಮಿ ಅಂದರೆ ಅದು ಜನಸಾಮಾನ್ಯರ ಸೊತ್ತು. ಸರ್ಕಾರಿ ಸೊತ್ತು ಅಂತ ಹೇಳಿದ್ರೆ ಜನರ ಸೊತ್ತದು. ಆ ಜನರ ಸೊತ್ತನ್ನು ಕಂಡವನು ಬಂದು ಬೇಲಿ ಹಾಕ್ಕೊಂಡು ಮೇಯ್ಕೊಂಡು ಹೋಯ್ತಾನೆ ಅನ್ನೋದಾದರೆ ನಿಮ್ಮನ್ನು ಕೂರಿಸಿ ಏನು ಯಾವ ಪುರುಷಾರ್ಥಕ್ಕೆ ನಿಮ್ಮನ್ನು ಕೂರಿಸೋದಲ್ಲಿಗೆ? ನಿಮ್ಮನ್ನು ಮೇಲಕ್ಕೆತ್ತುವ ಮತ್ತು ಮೇಲ್ಕೂತ ನಿಮ್ಮನ್ನು ಕೆಳಗಿಳಿಸೋ ತಾಕತ್ತು ಜನರಿಗಿದೆ. ನಿಮ್ಮ ಇಲಾಖೆ ಮತ್ತು ನಿಮ್ಮ ಇಲಾಖೆಯನ್ನು ನೀವು ನಿಭಾಯಿಸ್ತಿರುವಂತಹ ರೀತಿ ನೀತಿ ಮತ್ತು ಆ ಪದ್ಧತಿಯನ್ನು ಜನ ಲೆಕ್ಕಾಚಾರ ಹಾಕಿರ್ತಾರೆ. ಸೊ ಇಷ್ಟೆಲ್ಲ ಹಗರಣಗಳು ಮೂಗಿನೇರಕ್ಕೆ ನಡೆದರೂ ಕೂಡ ನಿಮಗೆ ತಾತ್ಕಾಲಿಕ ಅಂಧತ್ವ ಬಾಧಿಸಿದೆ ಅನ್ನೋದಾದರೆ ನಿಮಗೆ ಕಾಣಿಸೋದು ಯಾವಾಗ ಅಂತ ಜನ ಕೇಳ್ತಾರೆ ನಾಳೆ ದಿನ. BDA ಎನ್ನುವಂತಹದ್ದು ಸ್ಕ್ಯಾಮ್ಸ್ಟರ್ಗಳ ಹಡಗುದಾಣವಾಯ್ತಾ? ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಅಂದರೆ ಸುತ್ತೋಲೆ ಹೊರಡಿಸಿದ BDA ಅಂದರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆ ಒಂದು ಇಲಾಖೆ ಇನ್ನು ಜಾಯಿಂಟ್ ಸರ್ವೆ ಕಾರ್ಯ ಶುರು ಮಾಡಿಲ್ಲ. ಇನ್ನೂ ಕೂಡ ಶುರು ಮಾಡಿಲ್ಲ ಜಾಯಿಂಟ್ ಕಾರ್ಯ. ಜಾಯಿಂಟ್ ಸರ್ವೆಯಲ್ಲಿ ಮರಗಳು ಕಟ್ಟಡಗಳು ಉಲ್ಲೇಖ ಇದೆ. ಆನಂತರ ಸಂಬಂಧಪಟ್ಟವರಿಗೆ ಪರಿಹಾರ ವಿತರಣೆ ನಡೆಯುತ್ತೆ. ಆದರೆ ಸರ್ವೆ ವೇಳೆ ಭೂಮಿ ಯಾರ ಸುಪರ್ದಿಯಲ್ಲಿದೆ ಎನ್ನುವಂತಹದ್ದು ಮುಖ್ಯವಾಗಿರುವಂತಹದ್ದು. ಮರ ಮಾಲ್ಕಿ ಕಟ್ಟಡಗಳ ವಿವರ ನಮೂದಾಗಿರುತ್ತೆ. ಹೀಗೆ ಮೂಲ ರೈತರನ್ನ ಗುರುತಿಸಿ ಪರಿಹಾರ ನೀಡಬೇಕು. ಆದರೆ JMCಗೆ ಮುನ್ನವೇ ಬ್ರೋಕರ್ಗಳ ಅಧಿಕಾರಿಗಳ ರಂಗಪ್ರವೇಶ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ST ಸೋಮಶೇಖರ್ ಅವರು ಈಗ ಪತ್ರ ಬರೆದಿರ್ತಕ್ಕಂತಹದ್ದೇ ಈ ವಿಚಾರದಲ್ಲಿ ಅಥವಾ ಈ ಡೆವಲಪ್ಮೆಂಟ್ನಲ್ಲಿ ಮುಖ್ಯವಾಗಿ ನಮಗೆ ಕಾಣ್ತಾ ಇರುವಂತಹದ್ದು. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮವನ್ನು ಕೈಗೊಂಡು ಕಣ್ಣು ಬಿಟ್ಕೊಂಡು ಈ ಎಲ್ಲ ಲೋಪದೋಷಗಳನ್ನು ಗಮನಿಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೋ ಅಥವಾ ಅವರಿಗೂ ನಮಗೂ ಪಾಲಿದೆ ಹಾಗಾಗಿ ಇದನ್ನು ಮುಂದುವರಿಸೋದಕ್ಕೆ ಬಿಡೋಣ ಅಂತ ಹೇಳಿ ಈ ದುರಾಡಳಿತರು ಏನಾದರೂ ಅದಕ್ಕೆ ಅನುವು ಮಾಡಿಕೊಡ್ತಾರೋ ಗಮನಿಸಬೇಕು ಅಥವಾ ಕಾದು ನೋಡಬೇಕು. ರೈತರುಗಳಿಂದ ಅಗ್ರಿಮೆಂಟ್ ಹಾಕಿಸಿಕೊಂಡು ಹಗರಣಕ್ಕೆ ಸಂಚು ರೂಪಿಸಲಾಗಿದೆ. ಕೆಂಪೇಗೌಡ ಬಡಾವಣೆಯ ಚಳ್ಳಘಟ್ಟ, ಇದು ಮುಖ್ಯವಾದಂಥ ಗ್ರಾಮಗಳನ್ನು ಹೇಳ್ತಾ ಇದ್ದೀವಿ. ಕೊಮ್ಮಘಟ್ಟ, ಭೀಮನಕುಪ್ಪೆ, ಕನ್ನಳ್ಳಿ, ಸೂಲಿಕೆರೆ, ಕೊಡಿಗೆಹಳ್ಳಿ, ಈ ಗ್ರಾಮಗಳಲ್ಲಿನ ಸರ್ಕಾರಿ ಭೂಮಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಕೆಲ ಕಾಬಾಲಿಗರು. ಸರ್ಕಾರಿ ಭೂಮಿಗೆ ಭೂ ಪರಿಹಾರ ಪಡೆಯಲು ಪಿತೂರಿಯನ್ನು ಕೂಡ ಮಾಡಲಾಗಿದೆ. ಸರ್ವೆ ನಂಬರ್ 13, 47, 49, 32, 101, 104, 186ಗಳಲ್ಲಿ ಈ ಸರ್ವೆ ನಂಬರ್ ನಾವು ರಿವೀಲ್ ಮಾಡಿದ್ವಲ್ಲ, ಇದನ್ನು ಗಮನಿಸಿ. ಪೋಡಿ ಹಿಸ್ಸಾ ಕಾರ್ಯ ಚುರುಕುಗೊಂಡಿದೆ. ರಿಯಲ್ ಎಸ್ಟೇಟ್ ಕುಳಗಳಿಂದ ಪೋಡಿ ಹಿಸ್ಸಾ ಪ್ರಕ್ರಿಯೆಗಳು ಚುರುಕುಗೊಂಡಿರ್ತಕ್ಕಂತಹದ್ದು. ಹಲವು ಅಧಿಕಾರಿಗಳಿಂದಲೂ ಕೂಡ ಬೇನಾಮಿ ಸರ್ಕಾರಿ ಭೂಮಿಗೆ ಪರಿಹಾರ ಕೊಡಿಸುವುದು, ಅಗ್ರಿಮೆಂಟ್ ಹಾಕಿಕೊಂಡು ಈ ತರಹದ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹಲವು ರೈತರುಗಳಿಂದ ನೇರ ದೂರು ಬಂದರೂ ಕೂಡ ಕ್ರಮ ಇಲ್ಲ. ರೈತರುಗಳಿಂದ ಅಥವಾ ಈ ಸರ್ಕಾರಿ ಭೂಮಿಯ ಮೇಲೆ ಈ ದುರುಳರ ಕಣ್ಣು ಬಿದ್ದಿದೆ. ಸೊ ಸಂಬಂಧಪಟ್ಟಂತ ಇಲಾಖೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಲಿ ಎನ್ನುವಂತಹದ್ದೇ ಫ್ರೀಡಮ್ ಟಿವಿಯ ಆಶಯ. DCM DK ಶಿವಕುಮಾರ್ ಹಾಗೂ BDA ಕಮಿಷನರ್ ಜಯರಾಮ್ಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಯಾವುದೇ ಕಾರಣಕ್ಕೂ JMC ಆಗುವವರೆಗೂ ಅಂದರೆ ಸರ್ವೆ ಆಗುವವರೆಗೂ ಕೂಡ ಪೋಡಿ ಹಿಸ್ಸಾ ಬೇಡ ಎಂದ ST ಸೋಮಶೇಖರ್. ಅಂದರೆ ಈ ಹಿಂದೆ ಅವರು ಕೂಡ BDA ಅಧ್ಯಕ್ಷರಾಗಿದ್ದವರು. ST ಸೋಮಶೇಖರ್ ಈಗಿನ BJPಯ ಶಾಸಕ. ಈ ಸರ್ವೆ ನಂಬರ್ಗಳಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸಲು STS ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ವೇಳೆ ಈ ಪ್ರಾಸೆಸ್ ಮುಂದುವರೆದ್ರೆ ಅಲ್ಲಿ ಬೇರೆ ತರಹದ ವ್ಯವಹಾರಗಳು ನಡೀಬಹುದು ಎನ್ನುವಂಥದ್ದು ST ಸೋಮಶೇಖರ್ ಅವರಿಗೆ ಗೊತ್ತು. ಹಲವು ಸರ್ವೆ ನಂಬರ್ಗಳಲ್ಲಿ ನಡೆಯುತ್ತಿದೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್. ಹಾಗಾಗಿ ಈ ತರಹದ ಒಂದು ಪೋಡಿ ಹಿಸ್ಸಾ ಆಗಬಾರದು ಅಂತ ಹೇಳಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ST ಸೋಮಶೇಖರ್, BJP ಶಾಸಕ. ಈ ಹಿಂದೆ ಮಾಜಿ ಅಂದರೆ BDAಯ ಮಾಜಿ ಅಧ್ಯಕ್ಷರಾಗಿದ್ದವರು ST ಸೋಮಶೇಖರ್. ಸೊ ಅದರಲ್ಲಿ ಆ ಪತ್ರದಲ್ಲಿ ಎಲ್ಲ ವಿವರವಾಗಿ ಬರೆಯಲಾಗಿದೆ. ಈಗಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಎನ್ನುವಂತಹದ್ದು.